ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರೋ ಶಿವಗಂಗೆ ಹತ್ರ ಇದ್ದೀವಿ. 5 ಗಂಟೆಗೆ ಬರಬೇಕಾಯ್ತು ಅಂದ್ಕೊಂಡ್ವಿ. ಇಡೀ ಜೀವಗಳು ಲೇಟ್ ಆಗಿದ್ದರಿಂದ 7 ಗಂಟೆಗೆ ಬಂದಿದ್ದೀವಿ. ಈಗ ಸುಮಾರು 7 ಗಂಟೆ. ನಮ್ಮ ಚಂದ್ರ ಮೊದಲಿಗೆ ಬಂದಿದ್ದ ತಕ್ಷಣ ಸಿಗೋದು ನಮ್ಮ ಬಸವಣ್ಣವರು. ಹೆಂಗಿದೆ ನೋಡಿ, ಹೆಂಗಿದ್ದಾರೆ ನೋಡಿ ನಮ್ಮ ನಂದಿಯವರು. ಬೆಟ್ಟ ಹಂಗೆ ಹಿಂಗಸ್ ಹೋಗ್ಬೇಕು, ಬನ್ನಿ. ಹಾ, ಕೋತಿಗಳು ನೋಡಿ. ಹೇಳಿ ಕೋತಿದ್ದು ಹೇಳೋ ಸ್ವಲ್ಪ ಸರ್. ಇದೇ ಹೊನ್ನಾದೇವಿ ಸಮೇತ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ. ಇವಾಗ 7 ಗಂಟೆ ಆಗಿರೋದ್ರಿಂದ ಇನ್ನೂ ಓಪನ್ ಇರೋಲ್ಲ. ಬೆಳಗ್ಗೆ 9:00 ಈ ದೇವಸ್ಥಾನ ಓಪನ್ ಆಗೋದು. ಹಾಗಾಗಿ ನಾವು ಟ್ರೆಕ್ಕಿಂಗ್ ಮಾಡೋಣ ಅಂತ ಬೆಟ್ಟ ಹತ್ತುತ್ತಾ ಇದ್ದೀವಿ. ಆದರೆ 9 ಗಂಟೆ ಆದರೆ ದೇವಸ್ಥಾನ ತೋರಿಸ್ತೀವಿ, ಬನ್ನಿ. ಆ ಕಡೆಯಿಂದ ಕ್ಲೋಸ್ ಇತ್ತು ಬೆಳಗ್ಗೆ ಇರೋದ್ರಿಂದ, ಹಾಗಾಗಿ ಈ ಕಡೆಯಿಂದ ಬರ್ತಾಯಿದ್ದೀವಿ. ಅಣ್ಣ, ಇನ್ನೊಂದು ಕಿಂಡಿ ಎಲ್ಲ ಐತಣ್ಣ, ಗುಹೆ. ಕಲ್ಲು ಕಟ್ಟಿದ್ರೆ ನಿಮ್ಗೆ ಒಳ್ಳೇದಾಗತ್ತಂತ ಕಟ್ರಿ. ಆ ಥರ ಬನ್ನಿ ಮರ ಗೊತ್ತಾನೆ ನಿಮ್ಗೆ. ಏನು ಗುಹೆ ಇದೆಯಾ? ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ಶಿವಗಂಗೆ ವಿಲೇಜು. ನಾವು ಬಂದಿದ್ದು ಈ ರೋಡು ಅನ್ಸುತ್ತೆ. ಈ ಕಡೆ ನಾವು ಅದು ಕ್ಲೋಸ್ ಇರೋದ್ರಿಂದ ಈ ಥರ ಇರಬಾರ್ದು. ಹಿಂಡಿ ಬನ್ನಿ. ಅಲ್ಲಣ್ಣ, ಅದು ಪತ್ರೆ ಬಿಲ್ಪತ್ರೆ. ಯಾಕೆ ಹೋಗ್ತಾ ಇದ್ದೀರಾ? ಅಬ್ಬಬ್ಬ, ಬೆಳಗ್ಗೆ ಫಾಗ್ ಹೆಂಗೆ ಕುಂತಿದೆ. ಸ್ವಲ್ಪ ಹಾಂ. ಎಷ್ಟು ವರ್ಷದಿಂದ ಮಾಡ್ತೀರಣ್ಣ ನೀವು? ಹೊಸ್ದಾಗ? ಹಾಂ, ಒಳ್ಳೇದಾಗಲಿ ಬಿಡಿ ಅಣ್ಣ. ನೋಡೋಣ ಹೆಂಗಿದೆ. ತುಂಬಿ ತುಳುಕ್ ನೀರು ಇರ್ತೈತೆ ಇಲ್ಲಿ. ಹೌದು, ಸ್ವಲ್ಪ ಇದೆ ನೋಡಿ. ಇಟ್ಕೊಂಡು ಈ ಕಡೆ ಒಗ್ಗರಣೆ ಹಾಕೋಣ. ಇದು ಹಾಕೋ ಇಲ್ಲಿವರೆಗೆ ನೀರು ಬೇಕಣ್ಣ. ನೀರು ಕುಡಿದ್ರೆ ಬನ್ನಿ ಅಣ್ಣೋ, ನಡೀರಿ. ಇವರು ಪಾಪ ನಮ್ಮ ಹಿರಿ ಜೀವಗಳು ಯಾಕೆ ಸುಧಾರಿಸ್ಕೊಳ್ಳಿ. ಫಸ್ಟ್ ಟೈಮ್ ಅಂತ ಬಂದಿರೋದು. ನಮ್ದು ಶ್ವಾಸಕೋಶ ಅಂತಲ್ಲ, ಸೇಮ್ ಹಂಗೆ ಇದೆ. ನಿಮಗಿದೆಯಾ ಅಣ್ಣ ಶ್ವಾಸಕೋಶ? ನಿಮ್ಗಿದೆಯಾ? ಎಷ್ಟಿದೆ? ಉಪಧಮನಿ ಯಾವುದು? ಸೆಲ್ಫಿ ಸ್ಟಿಕ್ ಬೇರೆ ಇಟ್ಕೊಂಡವ್ರೆ. ಇರ್ಲಿ ಬರ್ರಿ. ತಿಂಗಳಿಗೆ 2 ಸಲ ಬಂದ್ರೆ ಇವ್ರ ಥರ ಆಗ್ತಾರೆ. ತಿಂಗಳಿಗೆ 2 ಸಲ ಬಂದ್ರೆ ಇವ್ರ ಥರ ಆಗ್ತಾರೆ. ಹಂಗೆ ಹೇಳ್ತಾ ಇದ್ದೀನಿ. ಬನ್ನಿ ನೀವು ಹಂಗಾರೆ. ಹೆಂಗಿದ್ದೆ ಹೇಗಾದೆ? ಮುಂದೆ ಕುತ್ಕೊಂಡ್ವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಮಿಸ್ಟರ್ ಚಂದ್ರಣ್ಣ ಅವ್ರೆ, ಹೇಳಿ. ಯಾವಾಗಲೂ ಬರ್ತಾ ಇರಬೇಕು, ತಿಂಗಳಿಗೆ ಒಂದು. ಕರೆಕ್ಟ್. ಕಾಯಿಲೆ ಹೋಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು, ಆಮೇಲೆ ಜಾಗನೂ ಚೆನ್ನಾಗಿದೆ. ಅಶೋಕಣ್ಣವ್ರೆ, ಸುಸ್ತಾದ್ರ? ರವೀಂದ್ರ ಹೆಂಗನ್ಸ್ತಾ ಇದೆ? ಬರ್ತಿರ್ಬೇಕು, ವ್ಯಾಯಾಮಕ್ಕೆ ಒಳ್ಳೇದು. ವ್ಯಾಯಾಮ ಮಾಡೋದಕ್ಕೆ ತುಂಬಾ ಒಳ್ಳೇದು, ದೇಹಕ್ಕೆ ಒಳ್ಳೇದು. ಈ ಶುಗರ್ ಕಂಟ್ರೋಲ್ ಆಗ್ತೈತೆ. ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. 55 ಕಿಲೋಮೀಟರ್ ಅಷ್ಟೇ ಇರೋದು. ಆರಾಮ್ ಬರ್ಬೋದು, ಹೋಗ್ಲಿಕ್ಕೆ ಬಂದ್ಬಿಡ್ಬೇಕು. ಹೌದು. ಮಿಸ್ಟರ್ ಪ್ರತಾಪ್ ಸಿಂಗ್ ಮಾತಾಡಿ. ಹೌದು, ಮಿಸ್ಟರ್ ಪ್ರತಾಪ್ ಸಿಂಗ್ ಮಾತಾಡಿ.
ಹಾಂ ಕಾಣಿಸ್ತಾ ಇದ್ದೀರಾ ನೀವೇ ತಾನೇ ಪ್ರತಾಪ್ ಸಿಂಗು? ತಿಂಗಳಿಗೆ 2 ಸರಿ ಬಂದ್ರೆ ಬರಬೇಕು. ಎಲ್ಲ ಬಿಳಿ ಕೂದಲು ಆಗ ಕರಿ ಕೂದಲು ಆಗ್ತದೆ. ಆಗಿರುತ್ತೆ. ಹೌದು ನಿಮ್ಗೆ ಅಲ್ಲಲ್ಲಿ ಅಂಗಡಿಗಳು ಈ ಥರ ಅಂಗಡಿಗಳು ಸಿಗುತ್ತೆ. ಸೌತೆಕಾಯಿ ಕಡಲೆ ವಾಟ್ರ್ ಏನು ಬೇಕೋ ಅಲ್ಲ ಸಿಕ್ಕತ್ತೆ ಅಲ್ಲಲ್ಲೇ. ಬನ್ನಿ ಆದಷ್ಟು ನೋಡಿ 3 ಜನ. ಯಾಕಣ್ಣ ಅಲ್ಲಿ ಹೋಗ್ತಾ ಇದ್ದೀರಾ? ಬನ್ನಿ ಇಲ್ಲಿ ಮಿಸ್ಟರ್ ಪ್ರತಾಪ್ ಸಿಂಗ್. ಇವ್ರು ಯಾವುದೋ ಕಲ್ ತೆಳೋಣ ಅಂತ ಹೋಗ್ತವ್ರೆ. ನಾನು ಬೇಡ ಅಂತ ಇದ್ದೀನಿ. ಕಲ್ ತೆಳ್ಬಿಟ್ಟು ಊರ್ಗಿರ್ ಮೇಲೆ ಹಾಕ್ಬಿಟ್ಟವ್ರು ಅಂತ ಹೇಳ್ತಾ ಇದ್ದೀನಿ. 3 ಜನ ರೆಡಿ ಆಗೋರೆ ಬಾಡಿ ಬಿಲ್ಡರ್ಸು. ಕಲ್ ತೆಳ್ಳಿ ಊರಿಗೆ ಬಿಡ್ತಾರಂತೆ. ನೋಡಿ ಈ ಕಲ್ಲನ್ನ ನೋಡ್ತಾರೆ ಇವರು, ಅವ್ರು ನೋಡಿದ್ರೆ ಆ ತಪ್ಪು ಕಲ್ಲು ಅಂತಾರೆ. ನೋಡೋಣ ಯಾವ ತೆಳ್ಳಿ ಎಲ್ಲಿಗೆ ಬಿಡ್ತಾರೆ ಅಂತ ನೋಡೋಣ. ಏ ಬೇಡ ರೀ ತೆಳಗಿಲ್ಬಿಟ್ಟಿರಾ ಆಗ್ಲೇ ಒಂದು 10 ಬನ್ನಿ ಆ ಕಲ್ಲಿಗೆ. ಆ ಕಲ್ಲನ್ನ ತೆಳ್ಬಿಟ್ರೆ ಅದನ್ನ ಹೇಳ್ತೀರಾ ಇದನ್ನ ಹೇಳ್ತೀರಾ? ಇದನ್ನ ಹೇಳ್ತೀರಾ? ಒಬ್ಬೊಬ್ಬ ಫಾಗ್ ನೋಡ್ರಿ ಅಲ್ಲಿ ಹೆಂಗಿದೆ. ನೀರೇನು ಬೇಕಣ್ಣ? ಏನು ಇದೆ ಇದಕ್ಕೆ ಬಿಸ್ಕೆಟ್ ಹಾಕ್ತಾನೆ ಅಲ್ವಾ? ನಿಮ್ದಾ? ಅವ್ರು ಬಿಸ್ಕೆಟ್ ಹಾಕಲ್ಲ, ವಾಕ್ ಕರ್ಕೊಂಡು ಹೋಗ್ಯವ್ರೆ. ಇವನು ಯಾರ ಮನುಷ್ಯ ಬಿಸ್ಕೆಟ್ ಹಾಕ್ತಾನೆ. ಬಿಸ್ಕೆಟ್ ಮನುಷ್ಯ ಇನ್ನು ಬೇಜಾನ್ ಸಿಗ್ತಾವ ತಡಿ. ಇನ್ನು ಅಲ್ಲಿ ತಾಳಣ್ಣ ಬೇಜಾನ್ ಬಿಸ್ಕೆಟ್ ಇರ್ತಾವಲ್ಲ ಅದನ್ನು ಪಾಪ ಮೇಲೆ ಹತ್ತವನೆ ಸ್ವಲ್ಪ ದಡಿ ಮಾಡ್ದು ಅಂತ. ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಹೋಗ ನಿಧಾನಕ್ಕೆ ಹೋಗ ಸಸ್ಯ ಹಿಂದ್ಗಡೆ ಹೋಗ. ನಿಮ್ಮವರು ಲೋಕಲ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಸ್ಕೆಟ್ ಹಾಕಲ್ಲ. ಹಾಕ್ಬೇಕು ನೀವು ಬಿಸ್ಕೆಟ್ ನೀವು ಹಾಕ್ಬೇಕು. ಅವ್ರದ್ದೆಲ್ಲ ತಿಂದ್ರೆ ಅವ್ರದ್ದೆಲ್ಲ ಇಲ್ಲಿರೋನೆ ಅಣ್ಣ. ಇಲ್ಲಿರೋನೆ ಅಲ್ವೇನೋ ಫುಲ್ ಬೆಟ್ಟ ಹತ್ತಾನೇನೋ ಅಲ್ಲಿ ಕೂತಾನ. ಲೋ ರಾಜು ಬೆಟ್ಟ ಹತ್ತದನಂತೆ ನೋಡ್ರಿ. ಇವ್ರು ಬಂದಾಗ ನೋಡ್ಕೊಳ್ರಿ. ಇವ್ನ ಹೆಸರು ಇವತ್ತೇನು ರಾಮು ಅಂತ ಇಟ್ಟಿರ್ತೀನಿ. ರಾಮು ಅಂತಾನೆ ನೀವು ಇನ್ನಲ್ಲೇ ಉಚ್ಚಾರಣೆ ಮಾಡ್ರಿ. ನೆಕ್ಸ್ಟ್ ಬಂದಾಗ ರಾಮು ಸಿಗ್ಲಿಲ್ಲ ಅಂದ್ರೆ ಮಾಡ್ತೀಯ. GPS ಕಟ್ಟಣ. ಇವ್ರ ಅಣ್ಣವ್ರೆ ಸಾಕ್ಷಿ. ಇವ್ರ ಅಣ್ಣವ್ರ ಅಂಗಡಿ ಇರ್ತಾರೆ ಇವನು. ಏನ ನಿಮ್ಮ ಹೆಸರು? ರಾಜೇಶ್. ಶಿವಗಂಗೆನ ಎಲ್ಲಿ ಶಿವಗಂಗೆ? ಸುಮ್ಮನೆ ಹೇಳ್ತಾರ್ರಿ 330 ಕೋಟಿ ಆಸ್ತಿ ಮಾಡಿಕೋರೆ. ಹೌದಾ? ತೆಗಿಯಲ್ಲ ಅವರು. ಏನ್ರಿ ಚಂದ್ರಕಾಂತ್ ಅವ್ರೆ ನಿಜನಾ? ಸೀಸರ್ ಆಯ್ತಾ ಒಂದೇ ಹೊಡ್ಕೊಳ್ತಾರೆ. ಟ್ಯಾಕ್ಸ್ ಕೂಡ ಮನ್ನಾ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟಿಲ್ಲ ನೋಡ್ರಿ ಮುಖ ನೋಡ್ಕೊಳ್ರಿ. ರಾಮು ನಮ್ಮ ಜೊತೆ ಬರ್ತಾರೆ. ವಿಶ್ವ ನೋಡಿದ್ದೀರಾ? ಈಗ ಜಸ್ಟ್ ಪರಿಚಯ ಆದ ಸ್ನೇಹಿತ ಅವನು. ಟ್ರೆಕ್ಕಿಂಗ್ ಮಾಡ್ತಾವನೆ ನೋಡಿ. ನಮ್ಗೆ ಬಿಟ್ಟು ಹೋಗ್ತಾರೆ. ರಾಮು ಬರ್ತಾವನೆ. ಹೌದಾ ರಾಮು ಇರ್ತೀಯ? ಬರ್ತೀಯ? ನಾವು ಅಲ್ಲೇ ಇರ್ತೀಯಾ? ಸಾಕಲ್ಲೇ ಕಾಲಿ ನೋಡ್ತೀನಿ ಬಂತು. ಡಸ್ಟ್ಬಿನ್ ಅನ್ನೋದು ಓಹೋ ನಮ್ಮ ಚೆನ್ನಣ್ಣವ್ರು ಇವಾಗ ಸ್ವಲ್ಪ ಸ್ಟ್ರೆಂತ್ ಬಂತು. ಒಂದು 10 ಮೆಟ್ಲು ಹತ್ತಾದ್ಮೇಲೆ ಆಗಲ್ಲ ಅಂತಿದ್ರು. ಈಗ ನೋಡಿದ್ರಲ್ಲ ಬೆಟ್ಟ. ಹೌದು ಆ ಥರ ತೋರಿಸ್ರಿ. ಕರೀರಿ ನಾಯಿಗೆ ರಾಮು ಯಾಕೆ ಹೊರಟದ? ಅರ್ಧ ದಾರಿ ಕೈ ಬಿಡ್ತಾನೆ ರಾಮು. ಬರೋ ರಾಮು. ರಾಮನ್ ತೋರಿಸ್ರಿ ಯಾಕೆ ಹೋಗ್ತಾನೆ? ರಾಮು ಅರ್ಧ ದಾರಿಗೆ ಕೈ ಬಿಟ್ಟು ಹೋಗ್ತಾನೆ. ರಾಮು ಓಕೆ ರಾಮು, ನಾವು ನಿಮ್ಮನ್ನ ಇಲ್ಲಿ ಅರ್ಧ ದಾರಿಗೆ ಬಿಡ್ತಾ ಇದ್ದೀವಿ. ಚಂದ್ರಕಾಂತು ಕೆಳಗಡೆ ನೋಡಿದಾಗ ಬೆಟ್ಟ ನಾರ್ಮಲ್ ಅಂತ ತಿಳ್ಕೊಂಡ್ರು. ಇವಾಗ ಓದ್ತಾ ಗೊತ್ತಾಗ್ತೈತೆ ಏನು ತುದಿ ಐತೆ ನೋಡ್ರಿ ಗೋಪುರ. ಅಲ್ಗೋಬೇಕು. ಇಲ್ಲ ಇದು ಹಳೆ ಹೊಸದೇ. ಇದು ಹಳೆವೆಲ್ಲ ಬೇರೆ ಇದಾವೆ. ಈ ಚಿಕ್ಕದ್ ಕಂಡ ಬರಲ್ಲಣ್ಣ, ದೊಡ್ಡದು ಬರ್ತೈತೆ ಬಂದ್ರೆ. ರಾಮು ರಾಮು
ಬಟ್ ಏನು ಗೊತ್ತಾ, ಬೇಸಿಗೆ ಕಾಲದಲ್ಲಿ ಸಿಗುತ್ತಿದೆಯಲ್ಲ, ನಾವು ಗೊತ್ತಾಗಲ್ಲ. ಅದಕ್ಕೆ ಸಂತಾಗ್ತಿದ್ರೆ ಏನೂ ಆಗಲ್ಲ. ಕಡ್ದಾಗಿರ್ತಲ್ಲ, ನಾವೇ ಮಾಡ್ತೀವಿ ಹಿಂಗೆ ಇಲ್ಲಿ ನೋಡಿದ್ವಿ ನಾವು ಎಫೆಕ್ಟ್ ಹಿಂಗೆ ಆಗ್ತೀವಿ ಮೇಲ್ಕೆ ಇದು ಅದು ಇತ್ತಾಡುತ್ತೆ. ಹೂನಣ್ಣ, ರೋಡ್ ಕಡ್ದಾಗೈತೆ ನಮಗೋಸ್ಕರ ಫ್ಲಾಟ್ ಮಾಡ್ಕೊಂಡ್ ಕೊಡ್ತಾರ. ಗೊತ್ತಣ್ಣ, ಎಷ್ಟೇ ಕಡ್ದಾಡದಿದ್ರು ಸೊ ನಾವು ಹೋಗೋ ಸ್ಟೇಜು ಕರೆಕ್ಟಾಗಿ ಇರೋ. ಅಲ್ಲ, ಇವರು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿರೋದು, ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾರೆ. ಪರವಾಗಿಲ್ಲ, ಆ ಕಡೆ ಈ ತರ ಬೆಟ್ಟಗಳು ಇದಾವೆ ಅನ್ನೋದು ಬೆಟ್ಟನ ಹತ್ತಿದ್ವಿ, ಅಂತದ್ದು ಚಿಕ್ಕ ಬೆಟ್ಟನೂ ಹತ್ತಿದ್ವಿ, ದೊಡ್ಡ ಬೆಟ್ಟನೂ ಹತ್ತಿದ್ವಿ. ನೋಡಿದ್ರೆ ಗೊತ್ತಾಕತ್ ಬಿಡ್ರಿ ನಿಮ್ನ. ಹೇಳ್ ಚುಂಚನಗಿರಿ, ದುರ್ಗ, ಸಾವಂದ್ರಗ ನಿಮ್ಗೆ ಗೊತ್ತಾಯ್ತಾ? ಸಾವಂದ್ರ ಮಾಗಡಿ ಆಗ್ಲಿ ನಿಮ್ಗೆ ಹಾಸನ್ ಕಡೆ ಹೇಳ್ತಾರೆ. ಎಲ್ಲಿರುತ್ತೆ ಅದು ನಮ್ದೇ. ಹಾಸನ್ ಕಡೆ ನಿಮ್ದು ತಾನೆ ಅದು? ಶ್ರವಣ ಬೆಳಗೋಳ, ಶ್ರವಣ ಬೆಳಗೋಳ ಹಾಸನಕ್ಕೆ ಬರೋದು ಅದ್ಯಾವ್ದಪ್ಪ? ನಿಮ್ ಕಡೆ ಯಾವ್ದೈತ್ರಿ? ಸಿದ್ರ ಬೆಟ್ಟ, ಶಿವಗಂಗೆ ಬೆಟ್ಟ, ಏಕಶಿಲಾ ಬೆಟ್ಟ. ಮೇನು ಏಕಶಿಲಾ ಬೆಟ್ಟ ನಾನೇ ಹತ್ತಿಲ್ಲ ಇದುವರೆಗೂ. ಏಷ್ಯಾದಾಗ ಎರಡನೇ ಸ್ಥಾನ. ದಿಕ್ಕಲ್ ಹನುಮಂತರಾಯ, ದಿನಕಲ್ ಹನುಮಂತರಾಯ. ಆಮೇಲೆ ಇದು ಅದು ಮತ್ತೆ ಇಲ್ಲಿ ಗೊರವನಹಳ್ಳಿ ದೇವಸ್ಥಾನ, ಗೊರವನಹಳ್ಳಿ, ಬೆಳ್ಳೂರು, ಬೆಳ್ಳೂರು ಕ್ರಾಸ್, ಕೊಕ್ಕರೆ ಕ್ರಾಸ, ಬೆಳ್ಳೂರು ಕ್ರಾಸ. ಬೆಳ್ಳೂರು, ಚುಂಚನಗಿರಿ, ಇದು ಗಿರಿ ಬೆಟ್ಟ. ಚುಂಚನಗಿರಿ ಬೆಟ್ಟ. ನೀವ್ ಹೇಳ್ರಿ ರಾಮಚಂದ್ರ. ನಮ್ಮ ಕಡೆ ಇಲ್ಲ ಯಾವುದು. ಅದಕ್ಕೆ ನಿಮ್ಗೆ ಬೆಟ್ಟ ಹತ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಸುಸ್ತಾಗಿದ್ದೀರಾ. ಇಲ್ಲೊಂದು ಗಂಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಬೆಳಗ್ಗೆ ಆಗಿದ್ದರಿಂದ. ಕೈ ಮುಕ್ಕೊಳ್ಳಿ. ತಾಯಿ ಗಂಗಾ ಪರಮೇಶ್ವರಿ. ಅಣ್ಣ, ಎಷ್ಟು ಗಂಟೆಗೆ ಓಪನ್ ಇರುತ್ತಿದ್ದು ಇದು? ಬೆಳಗ್ಗೆ 9 ಗಂಟೆಗೆ. ವ್ಯೂ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂ. ಅಲ್ಲಿ ಹೋಗ್ಬೇಕಲ್ಲ, ಈಗ ಹೆಂಗೆ ಹೋಯ್ತೈತೆ ಈಗ ನೋಡೋಣ, ಹೇಳಿ ನೋಡೋಣ. ಈಗ ಹೋಗಿದ್ದೆ ಯಾರಿಗೆ ಗೊತ್ತಪ್ಪ. ಜರ್ಕಿನ್ ಹಾಕೊಂಡು ಬಂದಿರಲ್ರಿ, ಎಲ್ಲ ಗೊತ್ತಿದ್ದು. ನೀವು ಹಾಕೊಂಬಂದಿಲ್ವಾ? ಇವ್ರು ನೋಡ್ರಿ, ಹಿರಿ ಜೀವ ಸುಸ್ತಾಗಿ ಮಲ್ಕೊಂಬಿಟ್ಟಿದೆ. ಹಿರಿ ಜೀವ ಏನೋ ಇಲ್ಲ ಅದು ಇಲ್ಲಣ್ಣ, ಅದು 3550 ಮೆಟ್ಲು ಇರೋದು. ಅದು ಇವ್ರಿಗೆ ಗೊತ್ತಾಗಲ್ಲ ಹೆಂಗೆ ಸೋಫಾ ಇರ್ಬೋದು. ಅದು ಅಣ್ಣ ತಿರುಪತಿ ಎಷ್ಟು 3,500 ಮೆಟ್ಲ ಇರೋದಣ್ಣ? 3550. ತುಂಬಿಕೊಂಡಿದೆಯಲ್ಲ, ಇದು ಕಾಣಿ ಬರಲ್ಲ. ಅದು ಮೇಲೆ ಹೋಗಿ ದೊಡ್ಡ ಇದ್ದಂಗಿದೆ ಬೆಟ್ಟ, ಊರೇ ಇದೆ ಅಂತ ತಿಳ್ಕೊ. ಇದ್ರ ಮೇಲೆ ಊರಿದೆ ಅಂತ ತಿಳ್ಕೊ, ಅದು ಕಾಣಿ ಬರಲ್ಲ. ಫುಲ್ ಹೈಟ್ ಇರುತ್ತೆ, ಒಂದು 4-5 ಕಿಲೋಮೀಟರ್ ಹತ್ತಬೇಕು. ಅವಾಗ ಸ್ವಲ್ಪ ಇದಾಗುತ್ತೆ, ಸುಧಾರಿಸ್ಕೊಂಡು ಕರೆಕ್ಟಾಗಿ 5 ಅವರ್ ಹತ್ತುತ್ತಾರೆ. ಕರೆಕ್ಟಾಗಿ ನಾವೆಲ್ಲ ಫ್ರೆಂಡ್ಸ್ ಮನ್ಸು ಮಾಡಿದ್ರೆ 3 ಅವರ್ ಹತ್ತಬಹುದು. ಅಂದ್ರೆ ಏನ್ ಗೊತ್ತಾ, ಅಲ್ಲಿ ಚೆನ್ನಾಗಿರೋ ಮೆಟ್ಲುಗಳಿದಾವೆ. ಈ ತರ ಹಿಂಗಿಲ್ಲ, ಅದ್ ಮೆಟ್ಲುಗಳು ಚೆನ್ನಾಗಿದೆ ಹತ್ಬೋದು. ಇಲ್ಲಿ ನೀವೆಲ್ಲ ಹತ್ತಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ ಇಲ್ಲ ಹತ್ತದು. ಏನಂದ್ರೆ ಅಶೋಕರ, ನೀವೆಷ್ಟಲ್ಲಿ ಹೋಗಿದ್ದಾರೆ ತಿರುಪತಿಗೆ? ನೀವು ಪ್ರತಿ ವರ್ಷ ಹೋಗ್ತಾನೆ ಇರ್ತೀನಿ. ಇವ್ರು ಪ್ರತಿ ವರ್ಷ ಹೋಗ್ತಿರ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಹಾಕಿರ್ತೀನಿ. ಇನ್ನೊಂದೇನ್ ಗೊತ್ತಾ, ಅಲ್ಲಿ ಒಂದು ಹತ್ತಿ ಮತ್ತೆ ಐತೆ ಹೌದು. ಅನ್ನ ಸಾಂಬಾರ್ ಎಷ್ಟು? 100 ರೂಪಾಯಿ. ಪರವಾಗಿಲ್ವಲ್ಲ. ಮತ್ತೆ ತಿನ್ಬೇಕು. ಮಾಮೂಲಿ ಊಟ ಅಂದ್ರೆ 150. ಎಷ್ಟು ಸಲ ಹೋಗಿದ್ದೀರಾ ನೀವು ತಿರುಪತಿಗೆ? ಒಂದು 10 ವರ್ಷ, 12 ವರ್ಷ. ಅಲ್ಲಿ ವರ್ಷಕ್ಕೆ ಒಂದ್ಸಲ ಹೋಗಿದ್ದೀರಾ ಫ್ಯಾಮಿಲಿ? ಈ ವರ್ಷ ಹೋಗಿಲ್ಲ, ಹೋಗ್ಬೇಕು. ಹೋಗಿ, ಆಯ್ತು, ಒಳ್ಳೇದಾಗಿ ಹೋಗ್ತೀನಿ. ಹೋಗ್ಲಿ, ಒಳ್ಳೇದಾಗಿ. ಆನ್ಲೈನ್ ಮಾರ್ಚಲ್ಲಿ ಹೋಗೋಣ ಎಲ್ಲರೂ ನಡ್ಕೊಂಡು ತಿರುಪತಿಗೆ. ಅಲ್ಲಿಗೆ ಹೋಗಿ ಅಲ್ಲ, ಅಲ್ಲಿಂದ ನಡ್ಕೊಂಡು ಹೋಗೋಣ, ಇಲ್ಲಿಂದ ಬಸ್ಗೆ ಹೋಗೋಣ. ಇಲ್ಲಿಂದ ಬಸ್ಸಿಗೆ ಟ್ರೈನಿಗೆ ಹೋಗೋಣ. ಅಲ್ಲಿಂದ ಮೆಟ್ಟಲ್ ಹತ್ತನಪ್ಪ. ಓಕೆ. ನಾನಲ್ಲ ಗೊತ್ತು ಏನು ಮಾಡ, ನಮ್ಮಂಥವ್ರು ಎಷ್ಟೊಂದು ಜನ ನೋಡೋಣ. ಯಾಕೋ ಮೂತಿ ಏಟ್ ಮಾಡ್ಕೊಂಡಿದ್ಯಾ? ಅಣ್ಣ ನಾವು ಏನ್ರ ಲೋ ನೋಡು, ಆಂಜನೇಯ, ಜೈ ಆಂಜನೇಯ ಸ್ವಾಮಿ. ಓ ರಾಜು, ನೋಡೋ ಇಲ್ಲಿ ಇವ್ ನೋಡ್ರಿ, ಕಿತ್ಕೊಂಡು ಹೋಗ್ಬಿಡಿ ಅಣ್ಣ. 2 ಸೇಮ್ ಅಣ್ಣ, ಇದೇ ಚೆನ್ನಾಗಿತ್ತು ರೋಡು. ನೋಡ್ರಿ, ಇಲ್ಲಿ 2 ಜಾರಿ ಇದೆ. ಇದು ಶಾರ್ಟ್ ಕಟ್ಟು, ಇದು ಸ್ವಲ್ಪ ಲೆಂತ್, ಒಂದು 10 ಮೀಟರ್ ಜಾಸ್ತಿ ಆಗುತ್ತೆ, ಇದು 10 ಮೀಟರ್ ಕಡಿಮೆ ಆಗುತ್ತೆ. ಮಾಡಿದ್ರಿ ಇಲ್ಲಿ ಕೊಠಡಿ ಇಲ್ಲ, ಚೇರು. ದುಡ್ಡಿಗೆ ಬೇಕಾದ್ರೆ ದುಡ್ಡು ಹಾಕಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅಂಗಡಿ ಓಪನ್ ಇಲ್ಲ, ಅಂಗಡಿ ತಗೋಬಹುದು. ಯಾರು ಅಂಗಡಿ ನಡ್ಸಂಗಿದ್ರೆ ಅದು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ನಮ್ಮ ಕತೆ
ಬರ್ರಿ. ರೀ ಅಣ್ಣ ಚಂದ್ರಣ್ಣ ನೋಡಿ ಕತ್ತೊಳಗೆ ಬಂದಿರಿ, ನೀವು ಇಷ್ಟೊತ್ತಿಗೆ ಬರ್ಬೋದಾಯ್ತು. ಹತ್ಕೊಂಬರ್ರಿ ಅಂದರೆ ನೀವು ಬರಲಿಲ್ಲ. ನಿಮ್ಗೆ ಆಗಲ್ಲ, ಅಲ್ಲಲ್ಲೇ ಕುತ್ಕೊಬತ್ತೀರಾ, ವಯಸ್ಸಾಯ್ತು ಅಂತ. ನೋಡ್ರಿ ಅದೀಗ ಒಂದು ತಗೊಂಡು ಸಾಕೊಳ್ರಿ. ನಿಮ್ಮನ್ನೂ ಎತ್ಕೊಂಬತ್ತೈತೆ, ನಿಮ್ಮ ಆಸ್ತಿ ಪಾಸ್ತಿ ಇದ್ರೆ ಅದ್ರ ಎತ್ಕೊಂಬತ್ತೈತೆ. ಇವ್ರು ಯಾವುದೋ ಒಂದು ಕುದುರೆ ಕಂಡಿಡ್ದವ್ರೆ, ನೋಡೋಣ ಬನ್ನಿ. ಹತ್ಬೇಕು, ಹುಷಾರಾಗಿ ಹತ್ಬೇಕು ಅಣ್ಣ. ನೀವು ನೋಡ್ಕೊಂಡು ನೋಡ್ರಿ. ಅಬ್ಬಬ್ಬಾ ಒಳ್ಳೆ ವ್ಯೂ ಇದು, ಸಾಕಾಗಿದೆ. ಯಾವುದು ಕುದುರೆ ರೋಡು? ಯಾಕೋ ಹಿರಿ ಜೀವ ಸುಸ್ತಾಗ್ಬಿಟ್ರು. ಇಲ್ಲೇ ಶಾಂತರ ಟ್ರಿಪ್ ಅದೇ ಮೇನ್ ಲಾಸ್ಟ್ ಪಾಯಿಂಟ್. ನಾವು ಲಾಸ್ಟ್ ಪಾಯಿಂಟ್ಗೆ ಯಾಕೆ ಎದ್ಕೊಂತಾನೆ ಹೆಂಗ್ ಕರ್ಕೊಂಬಂದ್ರಿ ಎತ್ಕೊಂಡು? ಏನೋ ಹಾಕಲ್ಲ ಅಂದ್ಬಿಟ್ಟ ಎತ್ಕೊಂಬರಲ್ಲ ನೋಡ್ರಿ, ಅದೇ ನಡ್ಕೊಂಬರ್ತೈತೆ. ಇವ್ನಿಗೇನು ಇದೆಲ್ಲ ಹಾಕ್ಬಿಟ್ಟಿದ್ದೀರಾ? ನೈಲ್ ಪಾಲಿಶ್ ಎಲ್ಲ ಅಲ್ಲ, ಇದು ಗುಗ್ರಿಗೆ ಹಾಕಿದಿರಲ್ಲ ನೈಲ್ ಪಾಲಿಶು. ಒಂದು ನಿಮಿಷ ಅಲ್ಲ, ಇಲ್ಲಿ ತಕ್ಕ ಬಂದೈತಲ್ಲ, ಗ್ರೇಟ್ ಒಂದಲ್ಲ ನೀನೇ. ಬೇರೆ ಹತ್ಕೊಂಡವನೆ ಜೋಬ್ ಒಳಗೆ ಏನಾರ ಐತಾನಂತ. ಇದೇನು ಆರಾಮ್ ಜಾಗನ, ಲೇಟ್ ನಡೀರಿ ಕಾಪಾಡಿ. ಇಲ್ಲಿ ಅಣ್ಣ ತೆಳಗಿಳ್ಬಿಟ್ಟಿಯ ಯಾವ್ದು ಹಳೆ ದೇಶ ಅನ್ಕೊಂಡು ನನ್ನ ರೀ. ನೀವ್ ಯಾಕ್ರಿ ಹಿಂಗಾದ್ರಿ? ಕಾಪಾಡಿ ಅಂತ ಯಾರೋ ಒಬ್ರು ಹುಷಾರಣ್ಣ, ಅಲ್ಲಾಡ್ಸ್ಬೇಡ್ರಿ. ಮುಂಚೆ ಇರಲ್ಲ, ಈಗ ಜಾಸ್ತಿ ಆಗಿದೆ. ಯಾರು ಇವೇ ಮಾಡಪ್ಪ ವಿಡಿಯೋ ಸುಸ್ತಾಗ ನೀನ್ ಮಕ್ಕಕ್ ಬೆಂಕಿಕ್ಕಪ್ಪ ವಿಡಿಯೋ ಅಂತೆ. ಇಲ್ಲಿ ಹತ್ತದೇ ಕಷ್ಟ, ವಿಡಿಯೋ ಅಂತೆ. ವಿಡಿಯೋ ಮಾಡ್ತಾ ಇದ್ವಿ ಬರೋಣ, ಅದೇ ಕೆಲ್ಸದ ಮೇಲೆ ಇದ್ದೀನಿ. ಅದೇ ಕೆಲ್ಸದ ಮೇಲೆ ಇದ್ದೀನಿ ನಾನೀಗ. ಯಾರನ್ನ ಸ್ನೇಹಿತರಲ್ಲಿ ಸ್ವಲ್ಪ ಇಕ್ಕಟ್ಟಾದ ಜಾಗ, ಸ್ವಲ್ಪ ಕೇರ್ಫುಲ್ ಇಂದ ಬರಬೇಕು. ಚೆನ್ನಣ್ಣ ಇದ್ದೀರಾ? ಹುಷಾರಾಗಿ ಬನ್ನಿ. ಎಲ್ಲ ಸಂಜೆಯೊಳಗೆ ಹೋಗ್ಬಿಟ್ಟಿದ್ದೀರಾ ಅನ್ಕೊಂಡೆ. ನೀವಂತೂ ಬಂದಿಲ್ಲ ತಾನೇ? ಹತ್ತ ಸ್ವಲ್ಪ ಕಷ್ಟ ಆಗುತ್ತೆ. ಹೌದೌದು. ಅಲ್ಲ, ಅವ್ರು ಕಟ್ಕೊಂಡು ಏನ್ ಮಾಡ್ತೀರಾ? ಎಲ್ಲವ್ರು ನೋಡ್ರಿ ಅಲ್ಲಿ ರಾಮಚಂದ್ರ ಗುರು 6 ಗಂಟೆಗೆ ಬಂದಿರೋದು, ಇಷ್ಟೊತ್ತಾಗೈತೆ ಅವ್ರನ್ನ ಕಟ್ಕೊಂಡು. ರಾಮಚಂದ್ರನ ಒಂದು 7 ಗಂಟೆಗೆ ಇಲ್ಲಿ ಇದ್ವಿ, 6:45 7 ಗಂಟೆಗೆ. ಬಟ್ ನಾವು ಹತ್ತುತ್ತಾ ಇದೀವಿ, ಹಿರಿ ಮನುಷ್ಯನ್ ಕಟ್ಕೊಂಬರ್ಬೇಕಲ್ಲ. ಹೌದಾ? ಎಲ್ಲಿ ರವೀಂದ್ರ? ನೋಡೋಣ. ನೋಡಿ ಜೋಶ್ ಹೆಂಗಿದೆ. ಜೈ ಹನುಮಾನ್. ಆರಾಮ್ಸ ಬನ್ನಿ. ಆರಾಮಗಳು ಇವರು ನೋಡಿ. ಹಿರಿ ಜೀವ ಹತ್ತಕ್ಕಾಗದೆ ನರಳಾಡ್ತಿದೆ. ದಯವಿಟ್ಟು ಸ್ವಲ್ಪ ನೀರು ಬಿಡಿ ಬಾಯಿಗೆ. ಅಯ್ಯೋ ಏನು ಗುರು, ನೀರಿಲ್ದೆ ಜಗ್ ಬಂದು ನೀರು ಕೊಡು ಅಂತ ಇದೆಯಾ? ಹಾಂ ಅವಾಗಲಿಂದ ನೀರು ಬಾಟ್ಲಿ ಎಸ್ಬಿಟ್ಟೆ ನೀನು. ಇರಿ ಹೋಗೋಣ. ರವೀಂದ್ರ ಅವ್ರು ಅಲ್ಲಿದ್ದಾರೆ ನೋಡಿ, ಎಲ್ಲರನ್ನೂ ಬಿಟ್ಟು ಏಕಂಗಿ ಪಯಣ ಮಾಡ್ತಾರೆ. ಪಾಪ ಇಂಥ ಹಿರಿ ಜೀವನ ಬಿಟ್ಟು ಹೋಗ್ತಿದ್ರಲ್ಲ ರೀ. ಬರ್ರಿ
ಊಟಕ್ಕೆ ಕರೆದವ್ರೆ ಅಣ್ಣ ಇಳಿಯೋದು ಈಸಿ ಅಣ್ಣ ಇಲ್ಲ ಕಷ್ಟನೇ ಇದೆ. ಏಯ್ ಎಗರ್ಬೋದು, ಕಷ್ಟನೇ ನೋಡು. ಇಳಿಯೋದು ಒಂದೇ ಸಲ ಎಗರ್ಬಿಡಕ್ಕಣ ನೀನು, ಇಳ್ಕೊಳಕ್ ಹೋಗ್ಬಿಡ. ಫಂಕ್ಷನ್ ಫಾರ್ಮ್ ಹೌಸ್ ಅಲ್ಲಿ ಅದಕ್ಕೆ ಹೋಗೋಣ ಬಿಡು. ಬಡಿತಾರ ನೋಡಿ ಯಪ್ಪ. ಮೇಲಿಂದ ಇಳಿತಾ ಇದ್ದಾರೆ ದೇವಸ್ಥಾನದಿಂದ. ಇನ್ನೊಂದು ಲಿಂಗ, ಆಮೇಲೆ ಇನ್ನೊಂದು ಯಾವ್ದೋ ಬಸವಣ್ಣನ ಬಸವಣ್ಣ, ಒಂದು ಸರ್ಪ. ಅಲ್ಲೇ ಬರ್ತಾವ್ರೆ. ಬನ್ರಿ ಕೋದಂಡ ಪಣಿ ಅಶೋಕಣ್ಣ ತಳ್ರಿ. ಇದು ಯಾವ್ದೋ ಸಂಪುರ. ಬಂದ್ರೆ ಮುಗಿತಾ ಬಸ್. ಹಿರಿ ಜೀವನ ಭೂಮಿಯ ತುತ್ತತ್ತು ಕರ್ಕೊಂಡ್ಬಂದಿದ್ಯಾ ನೀನು. ಅಲ್ಲತ್ತದೆ ಇಲ್ಲೇ ಫೋಟೋ ಹೇಳ ಹಾಕೊಂಬಿಡಿ. ಅದೆಲ್ಲ ಆಯ್ತು. ಇದು ಮಾಡೋದು ಯಾವ್ದು ಫೇಸ್ ಮಾಡೋದು ಜರ್ಕಿನಲ್ಲೇ ಬರಬೇಕು ನೋಡಿ. ಇಲ್ಲಿ ಸ್ವಲ್ಪ ಇವ್ರು ರವೀಂದ್ರ ಕುಮಾರ್ ಇವ್ರ ಪಾಡಿಗೆ ಇವ್ರು ಹೋಗ್ತಾವ್ರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ. ಓ ನೀವಾ? ನಾನು ಯಾವಪ್ಪ ಈ ಇಷ್ಟೊಂದು ಜೋಶ್ ಅಂತ ಅಣ್ಣ ಟಿಫನ್ ಮಾಡಿ ಮತ್ತೆ ಇಳಿದ್ಬಿಟ್ಟು ಹತ್ತಾನ. ಹಾಂ ಅದಕ್ಕೆ ಏನು ಆಗ್ತೈತೆ ಹಿಂಗೆ? ನೀನ ಇನ್ನು ನೀನು ಇವಾಗ ತಾನೇ 22-23 ವರ್ಷ ಆಗೈತೆ. ಚಿಕ್ಕ ಏಜ್ ಆರಾಮ್ ನಿಮ್ಮಂತಾರೆ 3 ಸಲ ಹತ್ಬೇಕು. ಇನ್ನು ನಮ್ಮಂತ ಆಗಲ್ಲ. ಇವಾಗ ಇನ್ನೇನು ಮಾಡಿದೆ? ಬಂದು ಮಲ್ಕೊಂಡಿದ್ದೆ ಆಯ್ತು ನಿಂದು ಕೆಲಸ. ಓಕೆ, ಪ್ರದಕ್ಷಿಣೆ ಹಾಕೋರು ಒಳ್ಳೇದಂತೆ. ದೇವಸ್ಥಾನ ಹರಕೆಲ್ಲ ಬಸವಣ್ಣ ಅಶೋಕ್ ಮಹಾರಾಜ್ ಅವರೇ ಸುತ್ತಬಿಟ್ಟಿದ್ರೆ ಆಗಿರೋದಲ್ರಿ. ನಂದಿ ರವೀಂದ್ರ ಇದ್ದೀರಾ? ಬನ್ನಿ ನಿಮಗೆ ಕಾಯ್ತಾ. ಬಿಸ್ಕಿರ ತಣಕ ಹೋಗ್ಬಿಟ್ರಿ, ಆಗಿಲ್ಲ ನಮಗೆ. ಹೌದು ಹುಷಾರು ಅಣ್ಣ, ಹುಷಾರಣ್ಣ. ಜೋರಾಗಿ ಬೀಸ್ತದೆ. ಇವ್ರು ನಿಮ್ಮ ಕಡೆ ಬೀದರು ಕಲಬುರ್ಗಿ ಬೀದರ್ ಇದು ಮಾಡ್ತಾರೆ. ಹತ್ತದೆ ಇಲ್ಲಿ ಇಳಿತಾ ಇಲ್ಲ, ಅದಕ್ಕೋಸ್ಕರ ಇಳಿಬೇಕು. ಆಶೀರ್ವಾದ ತಗೊಂಡಿದ್ದೀರಿ. ಸಾಹಸಮಯ ಕ್ರೀಡೆ ಎಲ್ಲ ಆಡಿದಿಲ್ಲ. ಅಷ್ಟು ಆರಾಮ್ಸೆ ವಿಡಿಯೋ ಶೂಟ್ ಅಲ್ಲೇ ಇರಿ. ಯೂಟ್ಯೂಬಲ್ಲಿ ಬಿಡ್ತೀರಾ? ಹೌದು, ಯೂಟ್ಯೂಬ್ ಚಾನಲ್ ಇದೆಯಾ? ಇವ್ರದ್ದಿದೆ, ಇವ್ರದ್ದು ಅಕೌಂಟ್. ಅದೇ ಫಾಲೋವರ್ಸ್ ಎಷ್ಟು ಸಬ್ಸ್ಕ್ರೈಬರ್ಸ್ ಏನಾಗಿದೆ? ನಾನು ಫಾಲೋ ಮಾಡಿದ್ವಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ.
ಆಯ್ತು ಸರಿಯಾಗಿದೆ ಓಕೆ ಮೇಲೆ ಪ್ಲೀಸ್ ಹಂಗೆ ವಿಡಿಯೋ ಮಾಡ್ತೀರಾ ಕೆಳಗಡೆ ಇಸ್ಕೊಂತೇನೆ ಓಕೆ ಸರ್ ಹುಷಾರು ಪ್ಲೀಸ್ ನಿಧಾನ ಇವ್ನು ಇಳಿಯೋದೇ ಕಷ್ಟ ಅದಕ್ಕೋಸ್ಕರ ಕೇಳೋದು ನಿಮಗೆ ನಾನು ಆ ಕಡೆಯಿಂದ ಇಳಿಬೋದಾ ಒಂದು ನಿಮಿಷ ನಿಧಾನ ಫಸ್ಟ್ ಅಂತ ಇಟ್ಕೊಳ್ಳಿ ನೀವು ಓಕೆ ಓಕೆ ಇಲ್ಲಿಂದ ಕಷ್ಟ ಆಗತ್ತೆ ಆ ಕಡೆಯಿಂದ ಇಳಿಬೇಕು ನೀ ಆ ಕಡೆ ಹೆಂಗ್ ಇಳಿಯೋದು? ಇಲ್ಲೇ ಇಳಿವೆ ಅಲ್ಲಿ ಹತ್ತಕತ್ತಾರ ನೀನ್ ಇಳಿಯೋದೇ ಕಷ್ಟ ಅದ ನಿಂಗೆ ಫೋನ್ ಹೆಂಗ್ ಇಟ್ಕೋತೀಯಾ ಮಾಡತ್ತೆ ಕಾಣ್ಲಿ ಕಣೋ ಬೇಡ ಬೇಡ ಮೆಲ್ಲಕ್ಕೆ ಬ್ಯಾಗ್ ಯಾಕೆ ಹಾಕೊಂಡ್ ಬಂದಿಲ್ಲ ನೀನು ನಿಮಗೆ ಹೆಂಗೆ ಗೊತ್ತಲ್ಲ ಯಾಕೆ ಬಂದಿಲ್ಲ ನೀನು ಓಕೆ ಥ್ಯಾಂಕ್ ಯು ಹೌದೌದಾ ಅಯ್ಯೋ ಹೌದು ಈಗ ಶಾಂತ ಪೇಪರು ಎಲ್ಲ ಸ್ಕೂಲು ಕಾಲೇಜ್ ಒಳಗಿರ್ತವೆ ಬನ್ನಿ ರವೀಂದ್ರ ಕುಮಾರ್ ಮಂಚ ಶಾಂತ ಲಾಡ್ರು. ಕೊಡೋಣ ನೀನು ಕೊಡೋಣ ನಾವು ಶಿವಕುಮಾರ್ ಬಾ ನಾನೇ ಸಿಕ್ಕಿದ್ದೇನೆ ನಿನಗೆ ವಿಡಿಯೋ ಮಾಡೋಕ್ಕೆ ದೇವಸ್ಥಾನ ಇದೇ ಮೊಬೈಲ್ ಕ್ಯಾ ಏನ್ರ ಯಾಕಾರ ಕಿತ್ತಾಡ್ಬೇಡ್ರಿ ಏಯ್ ರಾಜು ಇರೋ ಕಿತ್ತಾಡ್ಬೇಡ ಓ ಪಕ್ಕ 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 ಹಂಗೆ ಬೇರೆ ಇದೆ ಅಂಗಡಿನವ್ರು ಈ ಕಡೆ ಬರಂಗಿಲ್ಲ ಅಂಗಡಿನವ್ರು ಆ ಕಡೆ ಬರಂಗಿಲ್ಲ ಇರಮ್ಮ ಯಾವನು ಬಿಸ್ಕೆಟ್ ಏನೋ ತಮ್ಮರ ಕೇಳ್ರಿ ಪಾಪ ಬಿಸ್ಕೆಟ್ ತಿನ್ನಲ್ಲ ಅಂದ್ರೆ ನೀ ತಿನ್ನೋದೇ ತಾಂಬೋಗೋಣ ಪಾಪ ಅದಾದ್ರೂ ಮಾಡು ಸೋತಕರು ಅಂತ ಪುಣ್ಯಾತ್ಮರು ಅದಕ್ಕೆ ರೀ ಕೊಡ್ತೀನಿ ಒಂದನೇ ತಾರೀಕು ಈಗ ಮೂಮೆಂಟ್ ಸಿಗುತ್ತಾ ನಾಳೆ ದಿನ ವೇದಾಂತ ಹೇಳ್ತಿದ್ದಾರೆ ಮಿಸ್ಟರ್ ರವೀಂದ್ರ ಕುಮಾರ್ ಅವರು ಈ ಮೂಮೆಂಟ್ ಒಂದು ಎಂಜಾಯ್ಮೆಂಟ್ ನಾಳೆ ಎಂಬುದು ಮನೆ ಹಾಳು ಅದಕ್ಕೆ ಇದೆಲ್ಲ ಎಂಜಾಯ್ ಮಾಡಬೇಕು Sunshine, sunshine, sunshine. I think I found it now. What I've been looking for. ಎಲ್ಲಿ ಸಿಗುತ್ತೆ ಹೇಳಿ ಇದು 2026 ಯಾವುದೇ ಕಾರಣ ಮೇಲೆ ಮುಗೀತು 2026 ಫೆಬ್ರವರಿ 1 ಡೇಟ್ ಶಿವಗಂಗೆ ಬೆಟ್ಟ ನೋಡ್ರಿ ಅಣ್ಣ ಡ್ಯಾನ್ಸ್ ಮಾಡೋಣ ಒಂದು ಚೆನ್ನಾಗಿ ಬರ್ತೈತೆ ವಿಡಿಯೋ ಬೇಡ ಬಿಡಿ ಶಾಂತಲಾ ಡ್ರಾಪ್ಗೆ ನಾನು ನಂದಿ ಬೆಟ್ಟ ನೋಡಿಲ್ಲ ಹೋಗೋಣ ಬಿಡಿ ಒಂದಿನ ಅವನು ಯಾರೋ ಒಬ್ಬ ಒಳ್ಳೆ ಡ್ಯಾನ್ಸ್ ಮಾಡ್ತಾವನೆ ನೀನು ಮಾಡ ಏನು ಮಾಡ್ತಾರೆ ಏನು ಮಾಡಲ್ಲ ಕೊಡ್ರಿ ಅದ್ರಾಗ ಏನು ನೀವು ಹಂಗೆ ಇಟ್ಕೊಂಡು ನಿಮ್ಮನೆ ಇವತ್ತಿಗೆ ಊಟ ಹಾಕಿಲ್ಲ ಅದಕ್ಕೆ ಕಸ್ಟಮರ್ ಇಲ್ಲಿಂದ ಬಂದು ಇಲ್ಲ ಹಾಕ್ರಿ ಒಳಗಡೆ ಹಾಕಿ ಸರ್ ಅಲ್ಲಿ ಬೇಡ ಈ ಕಡೆ ಹಾಕಿ ಇಂಥ ಒಳಗೆ ಹಂಗೆ ಮಾಡಿ ಅವ್ರು ನೀವು ಇಟ್ಕೊಂಡ್ರೆ ನಿಮ್ಮ ಹತ್ರಕ್ಕೆ ಬರ್ತಾವೆ ಒಂದ್ಸಲ ನೋಡಿದ್ರೆ ಬಿಡಲ್ಲ ಅವರು ರಾಮಚಂದ್ರ ನೀರು 60 ರೂಪಾಯಿ ಅಂತ ಮೇಲಿದೆ ಅಣ್ಣ ಅದಕ್ಕೆ
ಫ್ರೆಂಡ್ಸ್, ಅದೇ ಶಾಂತಲ ಡ್ರಾಪ್. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ಹಾಂ ಅಂತಾರೆ. ಅವ್ರ ವಿಡಿಯೋ ಅಷ್ಟೇ. ನರಸಿಂಹರಾಜ್ ಹುಲಿ, ನರಸಿಂಹರಾಜ್ ಹುಲಿ, ಇಲ್ಲಿ 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 ಡ್ಯಾನ್ಸ್, ಇಲ್ಲಿ 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 ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಡ್ಯಾನ್ಸ್ ಅಣ್ಣ, ಲೈವ್ ಡ್ಯಾನ್ಸ್ ಮಾಡ್ತಾರೆ. ಮಾಡ್ರಪ್ಪ ಡ್ಯಾನ್ಸ್. ಇವರು ಕಾಂಗ್ರೆಸ್ ಪಕ್ಷ, ಇವರು ಬಿಜೆಪಿ ಪಕ್ಷ. ನೀವು JDS? ಅವ್ರದ್ದು ಸರ್. ನಿಮ್ದು ಯಾವ್ದು ಹೇಳಿ? ನಿಮ್ಮದು ನೇಟಿವ್ ಮಾಗಡಿ. ಅದೇ ಇವತ್ತು ಇಲ್ಲೇ ಮುಗ್ದೈತು. ಎಲ್ಲಿ ಮುಗಿದೋಗುತ್ತೆ? 2 ಗಂಟೆ 3 ಗಂಟೆ ಊಟ ಮಾಡ್ತಾರೆ. ಎಲ್ಲಿ ಸರ್? ಯಾವ ಏರಿಯಾ? ಬೆಂಗಳೂರು ಡಿಗ್ರು ಅಂದ್ರಳ್ಳಿ. ಫೋನ್ ಕಾಲ್ ಸರ್. ನಾವು ತಗೋದಿಲ್ಲ. ನಮ್ಮ ಹುಡುಗರು ಏನೋ ನಿಧಿ ಹುಡುಕ್ತವ್ರೆ, ರಹಸ್ಯವಾದ ನಿಧಿ. ಓ ಇದೆ ಇದೆ ಇದೆ, ಅಲ್ಲಿ ನಿಧಿ ಇದೆ, ಖಂಡಿತ ನಿಧಿ ಇದೆ. ನಿಧಿ ಗಂಟೆ ಅದೆಲ್ಲೋದ್ರಿ. ಸ್ನೇಹಿತರೆ, ಪಾತಾಳ ಗಂಗೆ ಹೋಗಿದ್ದೀವಿ. ಗುಹೆ ಅಲ್ಲ ಅಣ್ಣ, ಪಾತಾಳ ಗಂಗೆ ಗುಹೆ ಅಲ್ಲಿದೆ ಅಂತೆ. ಗುಹೆಯಲ್ಲಿ ಹೊಟ್ಟಿದ್ದೀವಿ. ನೀವು 5 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ. ನೀರು ತುಂಬೋದು ಪೂರ್ತಿ ಅಲ್ಲಿವರೆಗೂ. ಅಬ್ಬಬ್ಬಬ್ಬ, ಅದು ಮಳೆಗಾಲದೊಳಗೆ ಏನೋ ಗೊತ್ತಿಲ್ಲ. ಇದು ಮಳೆ ಇದ್ದಾಗ ಬರ್ತದ, ಮಳೆ ಇಲ್ಲ, ಎನಿ ಟೈಮ್ ಇರುತ್ತಂತ ಇಲ್ಲಿ. ಸಾಕು ಎಲ್ಲೆಲ್ಲ ಹಚ್ತಾರೆ. ಸಾಕು ಸಾಕು ನೋಡಿ, ಇದೆ ಪಾತಾಳ ಗಂಗೆ. ಪಾತ್ರ ಮುಟ್ಬೇಕಾ? ಹಾಂ, ಮುಟ್ಟಿ.
ಹೋಗ್ಬಿಟ್ಟು ಹೋಗಲ್ಲ ಇದಕ್ಕೆ ಹೋಗ್ಬಿಟ್ಟು ಬರ್ರಿ ದಡಕ್ಕೆ ಹೋಗಿ ನೀರು ಹೊಡೆಯೋದಕ್ಕೆ ಇದೇ ಪಾತಾಳ ಗಂಗೆ ಅಷ್ಟೇ ಸ್ವಾಮಿ ಇದು ಎನಿ ಟೈಮ್ ಇರುತ್ತಾ ನೀರು ಪಾತಾಳ ಗಂಗೆಗೆ ಒಬ್ಬೊಬ್ಬೊಬ್ಬ ಇಲ್ಲಿನ ಪವಾಡ ಏನಂದ್ರೆ ಬಿಸಿಲು ಟೈಮಲ್ಲಿ ಜಾಸ್ತಿ ಇರುತ್ತಂತೆ ಮಳೆಗಾಲದಾಗ ಕಡಿಮೆ ಇರುತ್ತಂತೆ ಹಾಂ ಇಲ್ಲಿನ ಪವಾಡ ಇಲ್ಲಿ ಗಂಟ ಅದು ಗೊತ್ತೆ ಸರಿ ಸರಿ ಸ್ವಾಮಿ ಆಯಿತು ಥ್ಯಾಂಕ್ಸ್ ಹಾಂ ಔಟ್ ಬಂದೆ ಹೌದು 3 ಗಂಟೆವರೆಗೂ ಆಯ್ತಾ ಹೌದಾ ಸ್ವಾಮಿ ಸರಿ ಸ್ವಾಮಿ